ಬಾ ಇದೆ ಅಂತ ಮನಸ್ಸಿಗೆ ಬಂದ ಹಾಗೆ ಮಾತಾಡಿದ್ರೆ ಆಮೇಲೆ ನಾನು ಮರ್ಯಾದೆ ಇಲ್ಲದೆ ಮಾತಾಡ್ಸ್ಬೇಕಾಗತ್ತೆ. ಅಷ್ಟಕ್ಕೂ ನನಗ್ ಕೊಡೋದ್ ಬಿಟ್ಟು ಅವಳಗ್ ಕೊಡೋದೇನತ್ತೆ? ಇವತ್ ನಾವು ಮನೇಲಿ ದೀಪಾವಳಿ ಆಚರಿಸ್ತಿದ್ದೀವಿ ಅಂದ್ರೆ ಪುಣ್ಯನಿಂದಾನೇ ಅಲ್ವಾ ಪೌರ್ಣಿಕಾ? ಅವಳೇನಾದ್ರೂ ಅನಿರುದ್ಧ್ ವಿಷಾನ ತೆಗೀದೆ ಹೋಗಿದ್ರೆ ಅವನ್ ನಮ್ ಜೊತೆಗೆ ಇರ್ತಾ ಇರ್ಲಿಲ್ಲ. ಬೆಳಕ್ ನೋಡ್ಬೇಕಾಗಿದ್ದ ಈ ಮನೆ ಕತ್ಲಲ್ಲೇ ಮುಳುಗ್ ಹೋಗ್ತಾ ಇತ್ತು. ನಮ್ ಬದುಕನ್ನ ಬೇಜಾರದಲ್ಲೇ ಕಳಿಬೇಕಿತ್ತು. ಅದಕ್ಕೆ ನಮ್ ಬದುಕಲ್ಲಿ ಬೆಳಕನ್ನ ಕೊಟ್ಟಿರೋ ಪುಣ್ಯಗೆ ಚಿಕ್ಕ ಕಾಣಿಕೆಯಾಗಿ ಈ ಸೀರೆ ಕೊಡ್ತಾ ಇದ್ದೀನಿ. ತಗೋ ಪುಣ್ಯ. ನನಗೆ ಯಾಕಮ್ಮ? ಹೊಸ ಸೀರೆ ಉಟ್ಕೊಂಡೆ ಅಂತ ನೋಡಿ ಖುಷಿ ಪಡಕ್ಕೆ ನಮ್ಮಮ್ಮ ಇಲ್ಲ. ನನ್ನ ಮಗಳು ಸೀರೆ ಉಟ್ಕೊಂಡಿದ್ದಾಳೆ ಅಂತ ಸಂಭ್ರಮ ಪಡಕ್ಕೆ ನಮ್ಮಪ್ಪ ಇಲ್ಲ. ನನ್ನ ಸಂತೋಷನ ಹಂಚ್ಕೊಳ್ಳಕ್ಕೆ ಯಾರೂ ಇಲ್ಲದೆ ಇರೋ ಅನಾಥೆ. ಈ ಸೀರೆ ನನಗೆ ಯಾಕಮ್ಮ? ಅದು ಆವಾಗ. ಈಗ ನೀನ್ ಈ ಸೀರೆ ಉಟ್ಕೊಂಡ್ರೆ ಸಂಭ್ರಮ ಪಡೋದಿಕ್ಕೆ, ಈ ಸೀರೆ ನಿನಗ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳೋದಿಕ್ಕೆ ನಾನಿದ್ದೀನಿ ಪುಣ್ಯ. ಅಂದ್ಮೇಲೆ ನೀನ್ ಅನಾಥೆ ಹೇಗಾಗ್ತೀಯ ಪುಣ್ಯ? ಏನ್ ಪುಣ್ಯ, ಯಾಕೆ ಈ ಕಣ್ಣೀರು? ನಿಮ್ಮ ಮಾತುಗಳು ನನಗೆ ಹೊಸದಾಗಿದೆ ಅಮ್ಮ. ನೀನು ಅನಾಥೆ ಅಲ್ಲ, ನಿನಗೆ ನಾನಿದ್ದೀನಿ ಅನ್ನೋ ಮಾತು ತುಂಬಾ ಹೊಸದಾಗಿ ಅನಿಸ್ತಿದೆ. ಈ ಲೋಕದಲ್ಲಿ ನನಗೆ ಯಾರೂ ಇಲ್ಲ ಅನ್ಕೊಂಡಿದ್ದೆ. ನನಗೋಸ್ಕರ ಮಾತ್ರ ನಾನು ಬದುಕ್ತಿದ್ದೆ. ಮೊದಲನೇ ಸಲ ನಿನಗೆ ನಾನಿದ್ದೀನಿ, ನಿನ್ನ ಸಂತೋಷನ ನಾನು ಹಂಚ್ಕೊಳ್ತೀನಿ ಅನ್ನೋ ಮಾತು ಏನೋ ಏನೋ ಒಂಥರ ಸಂತೋಷ ತಂದ್ಕೊಡ್ತಿದೆ ಅಮ್ಮ. ಅದಕ್ಕೆ ಈ ಕಣ್ಣೀರು. ಅಮ್ಮ, ನನಗೋಸ್ಕರ ಅಲ್ದೇ ಹೋದ್ರು ನಿಮ್ ಕಣ್ಣಲ್ಲಿರೋ ಆನಂದ ನೋಡೋಕೋಸ್ಕರ ಆದ್ರೂ ನಾನು ಈ ಸೀರೆ ಉಟ್ಕೋತೀನಿ. ಕೊಡಿ. ನೀನ್ ಸೀರೆ ಉಟ್ಕೊಂಡ್ರೆ ನಮ್ಮತ್ತೆ ಆನಂದ ಪಡ್ತಾರಾ? ಅವ್ರ ಕಣ್ಣಲ್ಲಿ ಆ ಖುಷಿ ನೋಡೋದಕ್ಕೆ ನೀನ್ ಸೀರೆ ಉಡ್ತೀಯಾ? ನಿನಗೆ ಹೊಸ ಸಂಬಂಧ ಸಿಕ್ತಿರೋದ್ರಿಂದ ನೀನು ಅನಾಥೆ ಅಲ್ವಾ? ಅಬ್ಬಾ, ನೋಡ್ತಾ ಇದ್ರೆ ನಿಮ್ಮಿ ಪ್ರೀತಿ ಅಭಿಮಾನ ತುಂಬಾನೇ ದೂರ ಸಾಗಿದೆ. ಅದಕ್ಕೆ ಇಲ್ಲೇ ಫುಲ್ ಸ್ಟಾಪ್ ಹಾಕ್ಬೇಕು. ಅಂದ್ರೆ ಆ ಸೀರೆನ ನಾನು ಉಡ್ಬೇಕು, ಇಲ್ಲ ಆ ಪುಣ್ಯ ಉಟ್ಕೊಳ್ದೇ ಇರೋ ಥರ ಮಾಡ್ಬೇಕು. ಮಾಡ್ತೀನಿ. ಆ ಪುಣ್ಯ ಮತ್ತೆ ಅರವಿಂದನ ಪ್ರೀತಿ ವಿಶ್ವಾಸಕ್ಕೆ ಇಲ್ಲೇ ಬ್ರೇಕ್ ಹಾಕ್ತೀನಿ. ಆ ಸೀರೆನ ನಾನು ಕತ್ತರಿಸಾಕ್ತೀನಿ. ನಾನು ಹುಟ್ಟಿದಾಗ್ಲಿಂದಾನು ನನ್ನ ಬಟ್ಟೆಗಳನ್ನ ನಾನೇ ಕೊಂಡ್ಕೊಳ್ಳೋದನ್ನ ಬಿಟ್ರೆ ಯಾರೂ ಕೊಡಿಸ್ತಿರ್ಲಿಲ್ಲ. ಮೊದಲನೇ ಸಲ ಅರವಿಂದ್ ಅಮ್ಮ ಸೀರೆ ಕೊಟ್ಟಿದ್ದಾರೆ. ನಿನಗೆ ನಾನಿದ್ದೀನಿ ಅಂತ ಹೇಳಿದ್ರು. ನೀನ್ ಅನಾಥೆ ಅಲ್ಲ ಅಂತ ಹೇಳಿದ್ರು. ನೀನ್ ಅನಾಥೆ ಅಲ್ಲ ಅನ್ನೋ ಒಂದು ಮಾತು ಎಷ್ಟು ಸಂತೋಷ ತಂದ್ಕೊಡ್ತು. ಎಷ್ಟು ಸಂತೋಷ ತಂದ್ಕೊಡ್ತು ಅನ್ನೋದು ಅನಾಥೆ ಆಗಿರೋ ನನಗ್ ಮಾತ್ರನೇ ಗೊತ್ತು.
ಅದಕ್ಕೆ ಈ ಸೀರೆನ ಹುಷಾರಾಗಿ ನೋಡ್ಕೋತೀನಿ. ಅಬ್ಬಬ್ಬಬ್ಬಬ್ಬಬ್ಬ, ಏನು ವಯ್ಯಾರ ಮಾಡ್ತೀಯೆ? ಏನಂದೆ? ಈ ಸೀರೆನ ನೀನು ಹುಷಾರಾಗಿ ನೋಡ್ಕೋತೀಯಾ? ಅಂದ್ರೆ ನೀನ್ ಈ ಸೀರೆನ ಉಟ್ಕೊಂಡ್ ಬಂದ್ರೆ ನಾನು ಕೆಲ್ಸಕ್ ಬರದೇ ಇರೋಳ್ ಥರ ನೋಡ್ತಿರ್ಬೇಕಾ? ಅಷ್ಟಕ್ಕೂ ನೀನ್ ಈ ಸೀರೆನ ಉಟ್ಕೊಂಡ್ರೆ ತಾನೆ ಈ ಸೀರೆನ ಪೂರ್ತಿಯಾಗಿ ಕತ್ತರ್ಸ್ ಹಾಕ್ಬಿಡ್ತೀನಿ. ಆವಾಗ ಹೇಗ್ ಉಟ್ಕೋತೀಯೋ ನಾನು ನೋಡ್ತೀನಿ. ಪರ್ಣಿಕಾ, ತಪ್ಪು. ಪುಣ್ಯನ್ ಕಣ್ಣಲ್ಲಿ ಮೊದಲನೇ ಸಲ ಆನಂದ ಬಾಷ್ಪ ನೋಡಿದೀನಿ. ಆ ಸಂತೋಷ ಹಾಗೆ ಇರಕ್ ಬಿಡು. ಆ ಆನಂದನ ಹಾಳ್ ಮಾಡಕ್ ನೋಡ್ಬೇಡ. ಅವಳ ಅನಾಥೆ ಅಲ್ಲ ಅನ್ನೋ ಧೈರ್ಯದಿಂದ ಹಾಗೆ ಬದುಕಕ್ ಬಿಡು. ಬಿಡಲ್ಲ, ಅವಳು ಅನುಭವಿಸ್ಬೇಕು. ನಾನು ಅನಾಥೆ ಅಂತ, ನನಗೆ ದಿಕ್ಕು ದೆಸೆ ಇಲ್ಲ ಅಂತ ಬಿಕ್ಕಿ ಬಿಕ್ಕಿ ಅಳ್ಬೇಕು. ಅದನ್ನ 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 ನಾನು ನೋಡ್ಬೇಕು. ನಡಿಯಲ್ಲ, ಹಾಗ್ ನಡಿಯಕ್ಕೂ ಬಿಡಲ್ಲ. ಪುಣ್ಯ ಅಳೋದಿಕ್ ನಾನ್ ಬಿಡಲ್ಲ. ಆ ಮಾತ್ ಹೇಳೋದಕ್ಕೆ ನೀನ್ ಯಾರೇ? ಈ ಸೀರೆ ಅರ್ಧ ಹಾಕಕ್ಕೆ ನೀನ್ ಯಾರು? ನನ್ನೇ ಪ್ರಶ್ನೆ ಮಾಡೋಷ್ಟು ಧೈರ್ಯ ಬಂತ ನಿನ್ಗೆ? ನನ್ನೇ ತಡೆಯೋಷ್ಟು ಧೈರ್ಯ ಇದೆಯಾ ನಿನ್ಗೆ? ನಾನ್ ಮನ್ಸ್ ಮಾಡಿದ್ರೆ ನಿಮ್ಮನ್ನ ಈ ಮನೆಯಿಂದ ಆಚೆ ಹಾಕ್ಬಿಡ್ತೀನಿ. ನಾನ್ ಮನ್ಸ್ ಮಾಡಿದ್ರೆ ಈ ಲೋಕದಿಂದನೇ ಕಳಿಸ್ಬಿಡ್ತೀನಿ. ಅಂದ್ರೆ ಅಂದ್ರೆ ನನ್ನ ಸಾಯಿಸ್ಬಿಡ್ತೀಯಾ? ಪುಣ್ಯನ್ ತಂಟೆಗ್ ಬಂದ್ರೆ ನೀನ್ ಮಾತ್ರ ಅಲ್ಲ, ನಿಮ್ಮಮ್ಮನ್ನ ಬೇಕು ಅಂದ್ರೆ ನಿನ್ ಮಾವನ್ ಬೇಕಾದ್ರೂ ಸಾಯಿಸ್ತೀನಿ. ಎಲ್ಲಿ? ಸಾಯ್ಸೆ ಸಾಯ್ಸೆ, ಏನೇ ನೋಡ್ತಿದ್ಯಾ? ಪರ್ಣಿಕಾ, ಅಷ್ಟಕ್ಕೂ ನೀನು ಮನುಷ್ಯಲ ಪ್ರಾಣಿನ? ಏಯ್, ನನ್ನನ್ನ ಪ್ರಾಣಿ ಅಂತಿದ್ಯಾ? ಮತ್ತೆ ಚಿಕ್ಕ ಮಗು ಅನ್ನೋ ಕರುಣೆನೂ ಇಲ್ದೆ ಅವಳ ಮೇಲೆ ನಿನ್ ದರ್ಪ ತೋರ್ಸಿದ್ರೆ ನಿನ್ನ ಪ್ರಾಣಿ ಅಲ್ದೆ ಇನ್ನೇನ್ ಅನ್ಬೇಕು? ಅವಳೇನಂದ್ಲು ಗೊತ್ತಾ? ನನ್ನನ್ನ, ನಮ್ಮಮ್ಮನ್ನ ಅಗತ್ಯ ಬಿದ್ರೆ ನಮ್ಮ ಮಾವಯ್ಯನ್ನು ಸಾಯಿಸ್ತೀನಿ ಅಂತಂದ್ಲು. ಇವಾಗ ಹೇಳು, ಕೊಬ್ಬು ಅವಳಿಗ ನನಗ? ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನನ್ ಪುಣ್ಯ ತಂಟೆಗ್ ಬಂದ್ರೆ ಯಾರನ್ನೂ ಬಿಡೋದಿಲ್ಲ. ಅಲ್ಲಿವರೆಗೂ ಯಾಕೆ? ಮೊದ್ಲು ನಾನೇ ನಿನ್ನ ಸಾಯಿಸ್ಬಿಡ್ತೀನಿ. ನಿನ್ನ ಬಿಡಲ್ಲ ಕಣೆ ನಿನ್ನ. ಪರ್ಣಿಕಾ, ಪರ್ಣಿಕಾ, ಬಿಡು. ಏನೇ ಮಾಡ್ತಿದ್ಯಾ? ಚಿಕ್ಕ ಮಗು ಹತ್ರ ನಡಿ ನಡಿ. ನೋಡಿಯೇ? ಏಯ್, ಬಿಡೆ, ನಡಿ ಬಿಡೆ, ಪುಣ್ಯ ಬಿಡೆ. ಹೋಗೆ. ಪುಣ್ಯ, ನಮ್ಮನೇಲೆ ಇದ್ದು ನಮ್ಮ ಊಟನೇ ತಿಂದು ನನ್ ಮಗಳನ್ನೇ ತಳ್ತೀಯ? ನಿನ್ನ ಸಾಯಿಸ್ತೀರಾ? ಸಾಯಿಸಿ. ಇದು ನಿಮ್ ಮನೇನೆ ಆಗಿರ್ಬೋದು, ತಿನ್ನೋದು ನಿಮ್ ಊಟನೇ ಇರ್ಬೋದು. ಆದ್ರೆ ಇರೋದು ತಿಂತಿರೋದು ಮಾತ್ರ ನನಗೋಸ್ಕರ ಅಲ್ಲ, ಅದು ನಿಮಗೋಸ್ಕರ. ನೀವೆಲ್ಲ ಇರು ಅಂತ ಕೇಳ್ಕೊಂಡಿದ್ದಕ್ಕೆ ಇದೀನೇ ಹೊರತು ಗತಿ ಇಲ್ದೆ ಇಲ್ಲಿಲ್ಲ. ಅಷ್ಟಕ್ಕೂ ಹಾಕೋ 2 ಹೊತ್ತು ಊಟಕ್ಕೆ ನನ್ನ ಸೇವ್ಕಿ ತರ ನೋಡ್ತೀನಿ ಅಂದ್ರೆ ಇಲ್ಲಿ ಯಾರು ಸಿದ್ಧವಾಗಿಲ್ಲ. ಅಂದ್ರೆ ನೀನ್ ಹೇಳಿದನೆಲ್ಲ ಕೇಳಿಸ್ಕೊಂಡು ನಿನ್ನ ಅವಶ್ಯಕತೆ ನಮಗಿದೆ ಅಂತ ಗೊತ್ತಿದ್ದು ನೀನ್ ನಮ್ಗೆ ಏನ್ ಬೇಕಾದ್ರೂ ಮಾಡ್ತೀಯಾ? ನಮ್ಮನ್ನ ನೀನು ಸೇವಕರಾಗಿ ನೋಡ್ತಾ ಇದ್ಯಾ? ತಡ್ಕೊಳಲ್ಲ. ನನ್ನ ಕಣ್ಣು ಮುಂದೆನೆ ನೀನ್ ನನ್ನ ಮಗಳ ಗೌಮಾನ ಮಾಡ್ತಿರೋದನ್ನ ನನ್ನ ಕೈಲಿ ತಡ್ಕೊಳಕ್ ಆಗಲ್ವೇ? ಮರ್ಯಾದೆಯಿಂದ ನನ್ನ ಮಗಳ ಕ್ಷಮಾಪಣೆ ಕೇಳು. ಇಲ್ಲ ಅಂದ್ರೆ ನಿನ್ನ ಸಾಯಿಸಿ ನಮ್ಮ ಅಣ್ಣನ ಹತ್ರ ನಾನ್ ಕ್ಷಮಾಪಣೆ ಕೇಳ್ಬೇಕಾಗತ್ತೆ. ಸಾಯಿಸೋದು ನಿಮಗೆ ಅಭ್ಯಾಸನೇ ಅಲ್ವಾ? ಅದಕ್ಕೆ ಯಾವಾಗ ಸಾಯಿಸ್ಲಿ ಅಂತ ಕಾಯ್ಕೊಂಡಿದ್ದೀರಾ. ಅಷ್ಟಕ್ಕೂ ಯಾರ್ ಸಾವ್ ಯಾರ ಕೈಯಲ್ಲಿದೆಯೋ ಯಾರಿಗ್ ಗೊತ್ತು. ಇವಾಗ ನೀನು ಕ್ಷಮಾಪಣೆ ಕೇಳದೆ ಹೋದ್ರೆ ನಿನ್ನ ಸಾವು ನನ್ನ ಕೈಯಲ್ಲೇ ಬರ್ದಿದೆ ಕಣೆ. ಹೇಳೋ. ನಾನು ಹೇಳಲ್ಲ. ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಸಾಯಿಸ್ತೀರಾ? ಸಾಯಿಸಿ, ಸಾಯಿಸಿ. ಏಯ್, ನಿನ್ನ ಒಂದೇ ಸಲ ಸಾಯಿಸೋದು ನನಗೆ ದೊಡ್ಡ ವಿಷಯ ಅಲ್ವೇ? ನಿನ್ನ ಸಾಯಿಸಿ ಅಲ್ಲೇ ಹೂತಾಕಿ ನಿನ್ ಸುಳುವೆ ಸಿಕ್ಕರೋಗ್ ಮಾಡ್ಬಿಡ್ತೀನಿ. ಏಯ್, ಕ್ಷಮೆ ಕೇಳ್ತೀಯಾ ಅಥವಾ ಇಲ್ವಾ? ಹೇಳೋ. ಹೇಳಲ್ಲ.
ನಾನು ಹೇಳಲ್ಲ. ನನ್ ಮೇಲ್ ಹಾಕಿರೋ ಕೈ ತೆಗಿದೆ ಹೋದ್ರೆ ಸಾಯಿಸ್ತೀನಿ. ನಿಮ್ ಮನೇಲಿರೋ ಕತ್ತಿ ತೆಗಿಯಕ್ಕೆ ನಿಮಗೆ ಸಮಯ ಹಿಡಿಬೋದು, ಆದ್ರೆ ಪ್ರಾಣ ತೆಗಿಯೋದಕ್ಕೆ ನನಗೆ ಅರ್ಧ ಸೆಕೆಂಡ್ ಕೂಡ ಬೇಕಾಗಿಲ್ಲ. ಹೇಳು, ಕೈ ತೆಗಿದ್ಯೋ ಇಲ್ಲ ಸಾಯ್ತ್ಯೋ? ಪುಣ್ಯ! ಏಯ್, ಬಲ ಸರಿ ಹೋಗ್ತಿಲ್ವಾ? ಶಕ್ತಿ ಸಾಕಾಗ್ತಿಲ್ವಾ? ಶಕ್ತಿ ಹೇಗಿರ್ಬೇಕು ಅಂತ ತೋರಿಸ್ಲಾ? ನೋಡು. ಅಮ್ಮ ಅಮ್ಮ ಪುಣ್ಯ! ನನ್ನನ್ನೇ ತಳ್ತೀಯ ಅಲ್ವಾ? ನಿನ್ನ ಈ ಮನೆಯಿಂದಾನೇ ಅಲ್ಲ, ಈ ಲೋಕದಿಂದಾನೇ ಕಳಿಸ್ತೀನಿ ನೋಡು. ನಿನ್ನ ಕತೆ ಇವತ್ತು ಮುಗೀತು ಕಣೆ. ನಿನ್ನ ಸಾಯಿಸ್ಬಿಡ್ತೀನಿ ಇವತ್ತು. ಹುಷಾರು ಭದ್ರಾ, ಪುಣ್ಯ ಸಾಮಾನ್ಯದವಳಲ್ಲ. ಅವಳಿಂದ ನಿಮಗ್ ತುಂಬಾನೇ ಕೆಲ್ಸ ಆಗ್ಬೇಕಾಗಿದೆ. ಅವಳಿಗೇನಾದ್ರೂ ಆದ್ರೆ ನಿಮ್ಮಣ್ಣ ನಿನ್ನನ್ನ ಸಾಯಿಸ್ಬಿಡ್ತಾರೆ. ನನ್ನ ಕೈ ಕಟ್ ಆಗ್ದಾಗ್ತಿದೆ. ಅಮ್ಮ, ಅದ್ಕೆ, ಅಮ್ಮ, ಅದ್ಕೆ, ಬನ್ನಿ. ಅಮ್ಮ, ಬನ್ನಿ. ಏನಾಯ್ತು ಭದ್ರಾ? ಯಾಕೆ ಹೀಗೆ ಕೂಗ್ತಿದ್ಯಾ? ಯಾಕಿಷ್ಟು ಕೋಪ ಮಾಡ್ಕೋತಿದ್ಯಾ ಭದ್ರಾ? ನೀವ್ ಕೊಟ್ಟಿರೋ ಸಲಿಗೆಯಿಂದಾನೆ ಈ ಪುಣ್ಯ ಇವತ್ತು ಮಿತಿ ಮೀರಿ ಹೋಗ್ತಾ ಇದ್ದಾಳೆ. ನನ್ನ ಕಣ್ ಮುಂದೆನೆ ನನ್ನ ಮಗಳನ್ನ ಅವಳು ತಳ್ಳಿದ್ಲು ಗೊತ್ತಾ? ನಮ್ಮಮ್ಮನ್ ಕೂಡ ಹೊಡೆಯಕ್ ಬಂದಿದ್ಲು ಅತ್ತೆ. ನನ್ ಮಾಲಂಗೆ ಹೊಡೆಯೋದಕ್ ಹೋದ್ರು, ಅದಕ್ಕೆ ನಾನು ಹೊಡೆಯಕ್ ಹೋದೆ. ಅವಳ ತಂಟೆಗ್ ಬಂದ್ರೆ ಹೊಡೆಯೋದಲ್ಲ, ಸಿಗದ್ ಹಾಕ್ಬಿಡ್ತೀನಿ. ನೋಡಿದ್ರೆ ಎಷ್ಟು ದೊಡ್ಡ ದೊಡ್ಡ ಮಾತಾಡ್ತಿದ್ದಾಳೆ ಅಂತ. ನನ್ ಮಗಳನ್ನೇ ಸಿಗ್ದಾಕ್ಬಿಡ್ತಾಳಂತೆ. ಅದ್ರಲ್ಲಿ ತಪ್ಪೇನಿದೆ ಭದ್ರಾ? ನಿನ್ ಮಗಳ ತಂಟೆಗೆ ಬಂದಿದ್ದಕ್ ನೀನೇನಂದ್ಯೋ ಹಾಗೆ ಮಾಲಾ ತಂಟೆಗೆ ಬಂದಿದ್ದಕ್ ಅವಳು ಅಂದಿದ್ದಾಳೆ. ಅಷ್ಟಕ್ಕೂ ಅವಳ ವಿಷಯಕ್ಕೆ ನೀನ್ಯಾಕೆ ಹೋದೆ ಪರ್ಣಿಕಾ? ಏನತ್ಗೆ ಇವಳಗ್ ಬಯೋದನ್ನ ಬಿಟ್ಟು ನನ್ ಮಗಳನ್ನೇ ಪ್ರಶ್ನೆ ಮಾಡ್ತಾ ಇದೀಯಾ? ಅಂದ್ರೆ ನನ್ನ ಮಗಳಿಗಿಂತ ನಿನಗೆ ಇವಳೇ ಹೆಚ್ಚಾಗೋದ್ಲಾ? ಯಾರ್ ಹೆಚ್ಚು ಯಾರ್ ಕಮ್ಮಿ ಅಂತಲ್ಲ, ತಪ್ಪು ಯಾರ್ ಕಡೆ ಇದೆ, ನ್ಯಾಯ ಯಾವ ಕಡೆ ಇದೆ ಅನ್ನೋದನ್ನ ಮಾತ್ರ ಮಾತಾಡ್ತಾ ಇದ್ದೀನಿ ನಾನು. ಅಂದ್ರೆ ತಪ್ಪೆಲ್ಲ ನಂದು ಮತ್ತೆ ನನ್ನ ಮಗಳದು ಅಂತ ಹೇಳ್ತಾ ಇದ್ಯಾ ಅಲ್ವಾ? ಚಿಕ್ಕ ಮಗುಗೆ ಹೊಡಿಬೇಕು ಅನ್ಕೊಳ್ಳೋದು ತಪ್ಪಲ್ವಾ ಭದ್ರಾ? ಎಲ್ರು ಕೂಡ ಒಂದೇ ಮಾತನ್ನ ಹೇಳ್ತಾ ಇದ್ದೀರಾ. ಸಂತೋಷ, ತುಂಬಾ ಸಂತೋಷ. ತಪ್ಪು ಇವಳನ್ನ ಬೈದು ಹೊಡೆದು ಸಾಯಿಸ್ಬೇಕು ಅಂತ ಅನ್ಕೊಂಡ್ನಲ್ಲ, ಅದಲ್ಲಮ್ಮ. ಅತ್ತೆ ಮನೇಲಿರೋದ್ ಬಿಟ್ಟು ತವ್ರ ಮನೇಲಿ ಇರ್ಬೇಕು ಅಂತ ಅನ್ಕೊಂಡ್ನಲ್ಲ, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಅದಲ್ಲ ಭದ್ರಾ. ಸಾಕಮ್ಮ, ಸಾಕು ಸಾಕು. ಮನೇಲಿರೋ ಹೆಣ್ಮಗಳಿಗೆ ಮರ್ಯಾದೆ ತೆಗ್ದಿದ್ ಸಾಕು. ಇರಿ, ನೀವೆಲ್ಲರೂ ಸೇರ್ಕೊಂಡು ನ್ಯಾಯಬದ್ಧವಾಗಿರಿ. ನಾನ್ ಹಿಡಿದಿರೋ ದುರ್ಮಾರ್ಗಕ್ಕೆ ಬರಬೇಡಿ. ಯಾವತ್ತೊಂದಿನ ನನಗೂ ಒಂದಿನ ಬಂದೇ ಬರುತ್ತೆ. ಆವತ್ತು ನಾನು ಇಲ್ಲಿರ್ತೀನಿ ನ್ಯಾಯಕ್ಕೆ ಬದ್ಧವಾಗಿ. ಆವತ್ತು ಈ ಪುಣ್ಯ ಮಾಲ ಇವತ್ತು ನಿಮ್ ಪರವಾಗಿದಾರಲ್ವಾ, ನಾಳೆ ನಿಮ್ಗೂ ಬುದ್ಧಿ ಕಲಿಸ್ತಾರೆ, ಚಳ್ಳೆ ಹಣ್ಣು ತಿನ್ನಿಸ್ತಾರೆ. ಭದ್ರಮ್ಮ, ಮತ್ತೆ ಹೇಳ್ತಾ ಇದ್ದೀನಿ, ನನ್ ಮಾಲಾ ಹೆಸರು ತೆಗೆದ್ರೆ, ಅವಳ ತಂಟೆಗ್ ಬಂದ್ರೆ, ನೀವ್ ಯಾರು ಏನು ಅಂತಾನು ನೋಡ್ದೆ ಪ್ರಾಣ ತೆಗೆದು ಬಿಡ್ತೀನಿ. ನಡಿ ಮಾಲಾ. ಎಲ್ಲ ಆಯ್ತಾ? ತೃಪ್ತಿ ಆಯ್ತಾ? ನಿನ್ ಮೊಮ್ಮಗಳನ್ನೇ ಸಾಯಿಸಕ್ ಹೊರಟಿದ್ಲು. ಸಾಯಿಸ್ಲಿ ಬಿಡಮ್ಮ. ಇವತ್ತು ಇವಳನ್ನ ಸಾಯಿಸ್ತಾಳೆ, ನಾಳೆ ನನ್ನ ಸಾಯಿಸ್ತಾಳೆ. ಸತ್ತು ಹೋಗ್ತೀವಿ ಬಿಡು. ಇನ್ನೂ ಏನೇ ದುರ್ಗುಟ್ಕೊಂಡು ನೋಡ್ತಾ ಇದ್ಯಾ? ಬಾ. ಕಾಲ ಭೈರವ ಮಮ ಶತ್ರು ಆಕರ್ಷಣಾಯ ಆಕರ್ಷಣಾಯ
ದಿಗಂಬರಾಯ ಸ್ವಾಹ. ಭೂತಕ್ಕೆ ಭಯಾಕರ್ಷಣ ಶುರುವಾಯ್ತು. ಪರ್ಣಿಕ ನಮ್ಗೆ ವಶವಾಗ್ತಾಳೆ. ಇನ್ ಸ್ವಲ್ಪ ತಲೆ ಇಲ್ಲಿಗೆ ಬಂದ್ಬಿಡ್ತಾಳೆ. ಬಾರೇ ಬಾ. ಭೈರವ ಆಜ್ಞಾಪಿಸಿದನೆ ಬಾ. ಬರ್ತಾಳೆ ಭೂತಕ್ಕೆ, ಖಂಡಿತ ಬರ್ತಾಳೆ. ನನಗ್ ಶರೀರ ಕೊಡೋಕೆ ಭೂತಕ್ಕೆ ಬಲಿಯಾಗೋದಕ್ಕೆ ಪರ್ಣಿಕ ಖಂಡಿತ ಬರ್ತಾಳೆ. ಈಗ ಈ ಪಶುಪತಿಗೆ ಶರೀರ ಬರೋದು ಖಂಡಿತ. ಈ ಪಶುಪತಿ ಆಜ್ಞಾಪಿಸಿದಾನೆ, ಈ ಭೂತಕ್ಕೆ ಅದನ್ನ ಮಾಡ್ತಾಳೆ. ಎಲ್ಲ ನೀನೇ ಕಲ್ಸಿರೋ ವಿದ್ಯೆ ಪಶುಪತಿ. ಭೂತಕಿ, ಇವತ್ ನೀನ್ ನನ್ ಶಿಷ್ಯಳಾಗ್ಬಿಟ್ಟೆ. ಅಲ್ಲೋಡು, ಬರ್ತಾ ಇದ್ದಾಳೆ. ಬಾರೇ ಬಾ. ಬರ್ನಿ ಎದ್ದೇಳಮ್ಮ. ಬರ್ನಿ. ಪರ್ಣಿಕಾ, ಪರ್ಣಿಕಾ, ಏನಾಯ್ತೆ? ಪರ್ಣಿಕಾ, 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 ಏನೇ ಈ ಅರ್ಶನ ಕುಂಕುಮ ಇದೆಲ್ಲ ಏನೇ? ಪರ್ಣಿಕಾ, ಮಾತಾಡೆ. ಪರ್ಣಿಕಾ, ಅಮ್ಮ, 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 ಅದ್ಕೆ, ಅಮ್ಮ, ಎಲ್ರು ಬನ್ನಿ. ಅಮ್ಮ, ಅದ್ಕೆ ಬನ್ನಿ. ಏನಾಯ್ತು ಭದ್ರಾ? ಯಾಕೆ ಕಿರಿಸ್ತಿದ್ಯಾ? ಅಮ್ಮ, ಅಲ್ಲಿ ನೋಡಮ್ಮ. ಏನಾಯ್ತು ಭದ್ರಾ? ಏನಾಯ್ತು? ಯಾಕೆ ಅವಳು ಹಾಗಿದ್ದಾಳೆ? ಇನ್ನೂ ಅರ್ಥ ಆಗಿಲ್ವಮ್ಮ? ನಿನ್ನ ಮೊಮ್ಮಗಳ ಮೇಲಿರೋ ಕೋಪಕ್ಕೆ ಅವಳನ್ನ ಸಾಯಿಸ್ಬೇಕು ಅನ್ನೋ ಉದ್ದೇಶದಿಂದ ಇಷ್ಟೆಲ್ಲ ಮಾಡಿದಾರಮ್ಮ. ಕ್ಷುದ್ರ ಪೂಜೆ ಮಾಡಿದ್ದಾರೆ. ಅದ್ರಲ್ಲೂ ನಮಗ್ ಗೊತ್ತಿರೋರೆ, ಈ ಮನೇಲಿರೋರೆ ಇದನ್ನೆಲ್ಲ ಮಾಡಿದ್ದಾರೆ. ಕೈವಶ ಕ್ಷುದ್ರ ಪೂಜೆ ಮಾಡೋರು ಈ ಮನೇಲಿ ಯಾರಿದ್ದಾರೆ ಭದ್ರಾ? ಇದಾರೆ. ನಮ್ಮ ಮನೇಲಿ ಇದ್ದು
ಮನಸ್ಸಲ್ಲಿ ಕೆಟ್ಟದನ್ನ ಬಯಸ್ಕೊಂಡು ನಮ್ಮನ್ನ ನಾಶ ಮಾಡ್ಬೇಕು ಅಂತ ಅಂದ್ಕೊಂಡಿರೋರು ಇದೇ ಮನೇಲಿ ಇದಾರೆ. ಅದಕ್ಕೆ ಅವರೇ ನನ್ನ ಮಗಳಿಗೆ ಹೀಗೆಲ್ಲ ಮಾಡಿರೋದು. ಇದ್ದಾರೆ ಅಂತ ಹೇಳೋ ಬದ್ಲು ಅದ್ ಯಾರು ಅಂತ ಹೇಳ್ಬೋದಲ್ವಾ ನೀನು? ಹೇಳಿದ್ರೆ ನೀನೇನ್ ಮಾಡ್ತೀಯಮ್ಮ? ನೀನ್ ಹೇಳಿದ್ ನಿಜ ಅಂತ ಗೊತ್ತಾದ್ರೆ ಈ ಮನೆಯಿಂದ ಅಲ್ಲ, ಊರಿಂದಾನೇ ಆಚೆ ಹಾಕಿಸ್ತೀನಿ. ಹಾಗಿದ್ರೆ ಈಗಿಂದೀಗ್ಲೇ ಆಚೆ ಕಳ್ಸಿ. ಯಾರನ್ನ? ಈ ಮಾಲಾನ, ಅವಳ ಜೊತೆ ಇರೋ ಈ ಪುಣ್ಯನ.